ಅದೇ ಅನ್ಎಂಪ್ಲಾಯ್ಮೆಂಟ್ಗೆ ದುಡ್ಡು ಕೊಡ್ತಾವ್ರೆ. ಎಲ್ಲಾರು ಕೊಡ್ತಾರ. 17 ವಯಸ್ಸು ಹುಡುಗರಿಗೆ 18 ವಯಸ್ಸವ್ರು ಕೊಡ್ತಾವ್ರೆ. ಎಲ್ಲ ಸುಳ್ಳು ಹೇಳಿ 17-18 ಹೇಳಿ ವಯಸ್ಸು ದುಡ್ಡು ತಗೊಂತಾವ್ರೆ ನಮ್ಮ ಹುಡುಗರೆಲ್ಲ. ಬಂದಾರೆ ಇವತ್ತು 20 ಜನ ಬಂದಿತ್ತು ಒಂದು ಟೀಮ್ ಇಲ್ಲಿ. ಅದಕ್ಕೆ ನೋಡಿ ನಾವು ಬಿಳಿಕೂದ್ಲು ಗೊತ್ತಾಗ್ಬಾರ್ದಂತ ಗುಗ್ಗೆತ್ಕೊಂಡು ಓಡ್ತಾ ಇದೀನಿ ತಲೆಗೆ ಹಾಕೊಳಕ್ಕೆ. ಗೌರ್ಮೆಂಟ್ ಅಲ್ಲಿ ಬಿಳಿಕೂದ್ಲು ಬಂದು ಗೊತ್ತಾಗ್ಬಿಡ್ತೈತಲ್ಲ ವಯಸ್ಸು. ಸುಮ್ಮನೆ ವಿಗ್ ಹಾಕೊಂಡು ಕೂತ್ಕೊಂಡ್ಬಿಡೋದು 17 ವಯಸ್ಸು ಅನ್ನೋದು. ಬಂದ್ರಂತಣ 20 ಜನ ಟೀಮ್ ಬಂದೈತಂತೆ. ನಾನು ಆವಾಗಿಂದ ಓಡ ಅದಕ್ಕೆ ಸ್ಟಿಕ್ಕರ್ ಸಾಕು. ಯಾವನು ಬಂದಿಲ್ಲ ಇಲ್ಲಿ. ಬರ್ತಾರೆ ಎಲ್ಲ ಕಡೆ ಬಂದಿದ್ದಾರೆ. 20 ಜನ ಟೀಮ್ ಹಿಡಿದಿದೆ ಇವತ್ತು. 20 ಜನ ಬಂದವ್ರಂತೆ ಗೌರ್ಮೆಂಟಿಂದ. ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತಾವ್ರಲ್ಲ, ಗಂಡು ಮಕ್ಳಿಗೂ ಕೊಡ್ತಾವ್ರೆ. ಹುಡುಗರಿಗೆ ವಯಸ್ಸಾದವ್ರೆ ಸುಳ್ಳು ಹೇಳಿ ಇಸ್ಕೊಂತಾವ್ರೆ. ಅವ್ರೇನು ಆಧಾರ್ ಕಾರ್ಡ್ ಕೇಳಲ್ಲ, ಏನು ಕೇಳಲ್ಲ. ಅದೇ ಗೊತ್ತಾಗಲ್ಲ ಅವ್ರಿಗೆ. ಎಲ್ಲ ಔಟ್ ಆಫ್ ಸ್ಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರೋದು ಇದು. ನಮ್ಮ ಹುಡುಗರೆಲ್ಲ ಇಸ್ಕೊಂಡವ್ರು. ಅದಕ್ಕೆ ನಾನು ಬಂದಿರೋದು ಇಲ್ಲಿ ಈ ಕಡೆ. ಈ ಏರಿಯಾ ಐತಿ ಇವತ್ತಿಲ್ಲಿ. ಅದಕ್ಕೆ ಬಂದಿರೋದು ನಾನು. ನಮ್ದು ಇಲ್ಲೇ ದೇವನಹಳ್ಳಿ ಕಡೆ. ಇಲ್ಲಿ ನಮ್ಮ ಅತ್ತೆ ಮನೆಯೊಳಗೆ ಇರ್ತೀವಿ. ರಜಾ ಆಯ್ತಲ್ಲ ಈಗ ಕಾಲೇಜು. ಅದಕ್ಕೆ ಇಲ್ಲಿ ಮಾರಪ್ಪ ಬಿಲ್ಡಿಂಗ್ ಐತೆ ಗೊತ್ತಾ? ಇಲ್ಲಿ ತೋಟ ಇದೆಯಲ್ಲ ಇಲ್ಲಿ ಮುಂದೆ. ಅಂಗಡಿ ಹೋಟ್ಲು ಇದೆಲ್ಲ ಬರ್ತಲ್ಲ ರೋಡು. ಹಾ ಅಲ್ಲಿ ಬಂದ್ರು. ಇಲ್ಲಿ ಅವ್ರೆ ಅವು ಹೇಳಬಾರ್ದ ನೀವು. ಉದ್ಕಾರ ಹಾಕಿದ್ನಲ್ಲ ಅವರು ಇನ್ನೊಬ್ರು ಗೊತ್ತಾಗಲ್ಲ. ಅವ್ರೆ ಬಂದವ್ರು ಗೊತ್ತಾಗ್ಬಾರ್ದು. ನೀನು ಗೊತ್ತಾಗಲ್ಲ. ದುಡ್ಡು ಕೊಟ್ರೆ ಯಾಕೆ ಇಸ್ಕೊತೀರಿ ನೀವು? ಹಾಕೊಳ್ಳೋಣ, ಸಿಕ್ಕಿದ್ರೆ ಅದೃಷ್ಟ ಹಾಕೊಳ್ಳೋಣ. ಏನಾರು ಮಾಡ್ಕೋ, ನನಗೇನು ಕಳ್ಕೊಬೇಡ ಸರ್. ಹಾಂ ಸರ್. ಏನಾರು ಮಾಡ್ಕೋ ನನಗೇನು HR ಅಂತ ಬರ್ತಲ್ಲ ಹೆಸರು ಒಳಗಡೆ ಅಲ್ಲಿ. ಹಾಂ ಓಕೆ ಸರ್. ಓಕೆ ಸರ್. ಏನಪ್ಪ ಹೆಸರು? ರಾಜೇಶ್. ನಾವು ಗೌರ್ಮೆಂಟಿಂದ ಬಂದಿರೋದು. ಹಾಂ ಸರ್. ಅಂದ್ರೆ 15-16 ವರ್ಷದೊಳಗೆ ಏನು ಕೆಲಸ ಇರಲ್ಲ. 17 ವರ್ಷ ಏನು ಕೆಲಸ ಇರಲ್ಲ. ಎಂಪ್ಲಾಯ್ಗಳಿಗೆ ದುಡ್ಡು ಕೊಡ್ತಾ ಇದ್ವಿ. 15 ಅಲ್ಲ ಸರ್, 17 ವರ್ಷ, 17, 18 ಈ ಥರ. ಸರ್ 1 ಲಕ್ಷ. 1 ಲಕ್ಷ ಕೊಡ್ತಾ ಇದ್ದೀವಿ ತಿಂಗಳ. ಏನು ಸರ್? ದೇವ್ರಾ? ರಾಜೇಶ್. ಹೌದು ಸರ್. ಏನು ಓದ್ತಾ ಇದೆಯಪ್ಪ? ಹಾಂ ಸರ್. ಏನು ಓದ್ತಾ ಇದೆಯಾ? PUC. ಯಾವ ಕಾಲೇಜು? ಜನಾರ್ದನ್ ಕಾಲೇಜ್, ಮಲ್ಲೇಶ್ವರ. ನಿಮ್ಮ ಹೆಸರು ಅಂದರೆ? ರಾಜೇಶ್. ಇದೇವ್ರಾ? ಹಾಂ ಸರ್. ವಿವೇಕಾನಂದಪುರನಾ? ಹಾಂ ಸರ್. ಹೆಸರು ದೂರ ಆಗುತ್ತಾ ನಮ್ಗೆ ಹೋಗ್ತಿದ್ದೆ? ಇಲ್ಲ, ಹೋಗ್ಬೋದು ಸರ್. ಹತ್ರ ಆಗುತ್ತಾ? ಎಷ್ಟಾಗುತ್ತೆ? 1 ಕಿಲೋಮೀಟರ್ ಆಗುತ್ತಾ? ಫೋನ್ ಬರ್ತಾ ಇದೆಯಾ? ಹಲೋ. ಹಾಂ ಸರ್. ಕಾಲ್ ಮಾಡ್ತೀವಿ ಸರ್. ಬೆಳಗ್ಗೆ ಒಂದು 25 ಜನ ಆಗಿದೆ ಸರ್. ಹಾಂ 25, 26 ಈಗ ಇದು ಮಾಡ್ತಾ ಇದೀವಿ ಸರ್. ಅವನೇನು ವಯಸ್ಸಲ್ಲ. ಸರಿ ಓಕೆ ಸರ್. ಓಕೆ ಸರಿ ಸರ್, ಆಯ್ತು. ಓಕೆ ಒಂದು ದಿವಸದಲ್ಲಿ 100 ಜನಕ್ಕೆ. ನಿಮ್ಮ ತಂದೆ ಹೆಸರು ಏನಪ್ಪ? ತಂದೆ ಹೆಸರು? ಸೋಮಶೇಖರ್ ಸರ್. ನೀವು ಕೊಡ್ತೀರಾ ಸರ್? ಇಲ್ಲಿ ನೀವು ಕೊಡ್ಕೊಂಡು. ಆಯ್ತು. ಕೆಲಸ ಅಲ್ಲ ಸರ್, ನನಗೂ ನಮ್ಮ ಫ್ರೆಂಡೇ, ನಮ್ಮ ಕ್ಲಾಸ್ಮೇಟೇ. ಹೌದಾ? ಏನು ಹೆಸರು ಇವ್ರದ್ದು? ಹೆಸರು ಮೋಹನ್ ಕುಮಾರ. ಬನ್ನಿ ಕೂತ್ಕೊಳ್ಳಿ. ಕೆಲಸ ಇಲ್ಲ ಸರ್ ನಮ್ಗೆ. ಈಗ ಸೆಕೆಂಡ್ PUC ಆಯ್ತು. ಈಗ ಓದಕ್ ಮನೆ ಒಳಗಡೆ ತಂದೆ ತಾಯಿ ತುಂಬಾ ಕಷ್ಟ. ವಯಸ್ಸಾದವ್ರು ಇದಾರೆ. ಚಿಲ್ಲರೆ ಅಂಗಡಿ ವ್ಯಾಪಾರ ಆಗಲ್ಲ ನಮಗೆ. ಅದಕ್ಕೆ ಗೌರ್ಮೆಂಟ್ ಆಗಿಲ್ಲಪ್ಪ ನಾವು 1 ಲಕ್ಷ ಕೊಡ್ತಾ ಇದೀವಿ. 15 ಎಷ್ಟು ವರ್ಷ ನಿಮ್ಗೆ ಇವಾಗ? ನನಗೆ 17 ವರ್ಷ ಸರ್. 17 ವರ್ಷ. ಇನ್ನೂ 2 ದಿವಸ ಇದೆ ಬರ್ತಡೇ. ಹೌದಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಏನು ನಿಮ್ಮ ಫ್ರೆಂಡ್ ಹೆಸರು ಅಂದರೆ? ಮೋಹನ್. ಅವ್ರ ಹೆಸರೇನಪ್ಪ? ಫ್ರೆಂಡ್ ಹೆಸರು? ರಾಜೇಶ್ ಅಂದ್ರಲ್ಲ. ಏನು ನಿಮ್ಮ ತಂದೆ ಹೆಸರು? ಗಂಗಣ್ಣ. ತಾಯಿ ಹೆಸರು? ಎಷ್ಟು ವಯಸ್ಸು ನಿಮಗೆ? 18. ಫ್ರೆಂಡಿಗೆ 17. ಇಬ್ಬರು ಒಂದೇ ಕ್ಲಾಸ್ಮೇಟಾ? 1 ವರ್ಷ ಸ್ವಲ್ಪ ಡಿಫ್ರೆನ್ಸ್. ಸೀನಿಯರ್ ನೀವು? ನಾನು ಪ್ರೀಮೆಚೂರ್ಡ್ ಸ್ವಲ್ಪ. ಬೇಗ ಹುಟ್ಬಿಟ್ಟೆ. 7 ತಿಂಗಳಿಗೆ ಅಂತಾರಲ್ಲ ಹಂಗೆ. ಇದೇವರ ಸರ್ ನಿಮ್ದು? ಯಾಕೆ ನಗ್ತಾ ಇದ್ದೀರಾ? ಸರ್ ಅಂತಿರಲ್ಲ ನೀವು ಹುಡುಗರಿಗೆ ಸರ್ ಅಂತಿರಲ್ಲ ಸರ್, ನೀವು ಸರ್ ನಮ್ಗೆ. ಎಲ್ಲಿ ಬಿಡಿ, ಏನಾಗುತ್ತೆ. ಏನು ಕೆಲಸ ಇಲ್ಲ ನಮ್ಗೆ. ಇವಾಗ ಓದ್ ಮನೆಗೆ ಇದ್ದೀರಾ? ಕಾಲೇಜ್. ಡಿಗ್ರಿ ಮಾಡಿದ್ದೀರಾ? ಕಾಲೇಜ್. ಯಾವ ಕಾಲೇಜು? 18 ಮಲ್ಲೇಶ್ವರಂ. ಯಾವ ಕಾಲೇಜು? ಜನಾರ್ದನ್ ಕಾಲೇಜ್. ನಂಗೆ ಸೇಮ್ ಕಾಲೇಜ್. ಜನಾರ್ದನ್. ಒಂದೇ ಕಾಲೇಜ್ ಸರ್ ಇಬ್ಬರು. ಓಕೆ.
ಅದೇ ಸರ್ ಗೌರ್ಮೆಂಟ್ ಅವ್ರು ಹೆಂಗ್ ಗೊತ್ತಾಗುತ್ತೆ ಸರ್ 17 ವಯಸ್ಸು ಇದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ ಓಡೋದು ಇದೆಲ್ಲ ಗೊತ್ತಾಗುತ್ತೆ, ಓಡೋದು ಹಿಂಗೆಲ್ಲ ಕೂತ್ಕೊಳ್ಳೋದು ಆಕ್ಟಿವಿಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಂಗೆ ನಾವೇನು ಆಕ್ಟಿವೇಟ್ ಮಾಡ್ಬೇಕಾ ಸರ್ ಈಗ ಮಾಡ್ಬೇಕಾಗುತ್ತೆ. ಹಾಂ, ಏನ್ ಮಾಡ್ಬೇಕು ಸರ್ ಸ್ವಲ್ಪ ಓಡೋದು ತೋರ್ಸೋದು, ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಏನಾದ್ರು ಸ್ವಲ್ಪ ಸರ್ active ನಾವ್ ಯಾಕೆ ಸುಳ್ಳೋಣ ನೋಡಿ ವಾವ್. ಸರ್ ನೀವು ನಾವ್ ಯಾಕೆ ಮಾಡೋಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಪವರ್ ಪೇ ಮಾಡೋಕ್ಕೆ ನಿಮ್ದಾಗುತ್ತೆ ಸರ್. ನೀವು ಸರ್ ಆಕ್ಟಿವ್ ಮಾಡಿ ತೋರಿಸ್ತೀರಾ? ನೋಡಿ ಮಾಡಿ ಸ್ವಲ್ಪ ಜಂಪ್ ಮಾಡಿ ಸ್ವಲ್ಪ ವಾವ್ ಮಾಡಿ, ಒಂದು 2-3 ಸಲ ಮಾಡಿ ಹಂಗೆ ನೋಡ ಆಕ್ಟಿವ್. ಅಂದ್ರೆ ಸರ್ ಸುಸ್ತಾಗ್ಬಿಡುತ್ತೆ ಜಾಸ್ತಿ ವಯಸ್ಸಾಗ್ತದೆ. ಸರ್ ಸರ್ಕಾರಕ್ಕೆ ನಾವ್ ಯಾಕೆ ಸರ್ ಮೋಸ ಮಾಡಕ್ ಹೋಗೋಣ? ಮೋಸ ಮಾಡಬಾರ್ದು. ಒಂದೇ ಕಾಲೇಜು ನಮ್ದು ಸರ್, ನಮ್ಗೆ ಎಷ್ಟು ಕಷ್ಟ ಬೀಳ್ತಂದ್ರೆ ಬೆಳಗ್ಗೆ ಕಾಲೇಜ್ಗೆ ಹೋಗಕ್ಕೆ ಈಗ ಆಧಾರ್ ಕಾರ್ಡ್ ಅಲ್ಲ ಫುಲ್ಲು ರಶ್ ಸರ್, ಹೆಣ್ಮಕ್ಳಿಗೆ ಫುಲ್ ರಶ್. ನಾವು ಬಸ್ ಕಾಯ್ದು ಫುಟ್ಬೋರ್ಡ್ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಹಂಗ ನಿಮಗೆ ಆಧಾರ್ ಕಾರ್ಡ್ ಇಲ್ವಲ್ಲ ಜೆಂಟ್ಸ್ಗೆ? ಅದೇ ನಮ್ಗೆ ಫ್ರೀ ಇಲ್ವಲ್ಲ ಸರ್ ಕಾಸು, ಫುಟ್ಬೋರ್ಡ್ ಅಲ್ಲಿ ನಿಂತ್ಕೋಬೇಕು ನಾವು. ಸರ್ಕಾರ ಇದೇನ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗಿರೋದು? ಸೆಂಟ್ರಲ್ ಗೌರ್ಮೆಂಟ್ ಇದೆ ಸರ್, ಇದು ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಆಗಿರೋದು. ಇದು ಫೋನ್ ಪೇ ನಂಬರ್ ನಿಮ್ಗೆ ಇದೆಲ್ಲ ಆಯ್ತು. ಕಾಲೇಜ್ ನಂದು ಕಾಮರ್ಸ್ ಸರ್, ಕಾಮರ್ಸ್. ನಿಮ್ದು? ಎರಡು ಕಾಮರ್ಸ್. ಲೆಕ್ಕದಲ್ಲಿ ಪಕ್ಕ ಹಂಗಾರೆ ನೀವು ಕಾಮರ್ಸ್ ಲೆಕ್ಕದಲ್ಲಿ ಪಕ್ಕ ಇದ್ದೀರಾ? ಕಾಮರ್ಸ್ ಸರ್. ನೀವು ಸ್ಮೈಲ್ ಚೆನ್ನಾಗಿದೆ ನೋಡಿ, ನಗ್ತಿರ್ತೀರ. ಹೌದು, ಚಿಕ್ಕ ವಯಸ್ಸಿನ ಚಡ್ಡಿ ದೋಸ್ ನಾವು. ಹೌದಾ? ಹೆಂಗ ತೋಟದಲ್ಲಿ ದ್ರಾಕ್ಷಿ ಕದ್ಯಾಕ್ ಹೋಗ್ತಿದ್ದೆ ಸರ್ ಚಿಕ್ಕ ವಯಸ್ಸಲ್ಲಿ. ಹೆಂಗ ಆಡ್ತಿದ್ವು ಅಂದ್ರೆ ಅಲ್ವಾ ಮೋನ, ಹೆಂಗಂದ್ರು ಸರ್ ಹೇಳ್ಬೇಡಿ. ಹಿಂಗೆ ಇರ್ಲಿ ಫ್ರೆಂಡ್ಶಿಪ್ ಯಾವಾಗಲೂ ಹಿಂಗೆ ಇರ್ಲಿ ಸರ್, ಯಾವಾಗಲೂ ಚೆನ್ನಾಗಿ. ಹುಡುಗಿರ್ ರೇಗಿಸ್ಕೊಂಡು ಕಾಲೇಜ್ ಹತ್ರ ಸರ್ ಇವಾಗ್ಲೂ ಎಂಜಾಯ್ ಮಾಡ್ತೀವಿ. ಹುಡುಗಿರ್ ರೇಗಿಸ್ಕೊಂಡು ಇವಾಗ ಮೋಹನ ಅಂತೂ ರೇಗಿಸ್ತಾನೆ ಹುಡುಗಿರ. ಅವಾಗಿಂದ ನಂಗೆ ಸರ್ ಹೇಳ್ಬೇಡ ಅಂತಾನೆ. ಮತ್ತೇನ್ ಕೇಳ್ತಾರೆ ಸರ್? ಮಿಸ್ ಪ್ರಿನ್ಸಿಪಾಲು ನಮ್ಮ ಪ್ರಿನ್ಸಿಪಲ್ ರಾಜೇಶ್ ರಾಮನಾಥ್. ಲೆಕ್ಚರ್ ಹೆಸರು ಯಾರು ಸರ್? ಶ್ರೀಕಾಂತ್. ಡೌಟ್ ಅಲ್ಲ ಇದ್ರಲ್ಲಿ ಇಬ್ರು? ಸೆಕ್ಷನ್ ಬೇರೆ ಸರ್. ಎಷ್ಟು ಟೋಟಲ್ ಲೆಕ್ಚರ್ಸ್ ಅಲ್ಲ? ಟೋಟಲ್ ಲೆಕ್ಚರ್ಸ್ ಎಷ್ಟು ಜನ ಇದ್ರು? 15 ಜನ. 15 ಜನ. ನಾನ್ ಬಂಕ್ ಜಾಸ್ತಿ ಇಲ್ಲ, ಕಾಲೇಜಿಗೆ ಕರೆಕ್ಟ್ ಆಗಿ ಹೋಗಲ್ಲ. ಮೋಹನ್ ಆದ್ರೆ ಚೆನ್ನಾಗಿ ಓದ್ತಾನೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಸರ್. ಹೌದಾ? ಚೆನ್ನಾಗಿ ಓದ್ತಾರೆ. ಓಕೆ, ನೀವು ಫೋನ್ ನಂಬರ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. 98451 98451 6322. ಮತ್ತೇನ್ ಸರ್, ಏನ್ ಪ್ರಶ್ನೆ? ಫೋಟೋ ಇದೆಲ್ಲ ಏನ್ ಸರ್? ಆಕ್ಟಿವಿಟೀಸ್ ಏನಿದೆ? ಆಕ್ಟಿವಿಟಿ ಅಂದ್ರೆ ನಿಮ್ಗೆ ಈಗ ಹಾಡಿಗೆ ಹೇಳಕ್ ಬರುತ್ತಾ ಚೆನ್ನಾಗಿ? ಧ್ವನಿ ಹೆಂಗ್ ಸರ್ ಇದಂತ ಆಗಲ್ವಾ? ನಾನು ಹೇಳ್ತೀನಿ ಸರ್, ವಿಡಿಯೋ ಮಾಡ್ತೀನಿ ಸರ್. ಏನ್ ಕೇಳ್ತಾರೆ ಹೇಳಿ. ಅಂದ್ರೆ ನೀವು ಸಬ್ಮಿಟ್ ಮಾಡ್ಬೇಕು ಸರ್. ಹೌದು, ಗೌರ್ಮೆಂಟ್ ಸಬ್ಮಿಟ್ ಮಾಡಿ ವಿಡಿಯೋ ಎಲ್ಲ ಕಳಿಸಿದ್ರೆ ಆರಾಮಾಗಿ ನಾವು ಇದು ಮಾಡ್ತೀವಿ. ನನ್ನ ಹೆಸರು ರಾಜೇಶ್. ನಾನು ಈಗ ಫಸ್ಟ್ PUC ಅಲ್ಲಿ ಓದುತ್ತಿದ್ದೇನೆ. ಕಾಮರ್ಸ್ ತಗೊಂಡಿದ್ದೇನೆ. ನಾನು ಮಲ್ಲೇಶ್ವರಂ ಕಾಲೇಜ್ಗೆ ಹೋಗುತ್ತೇನೆ. ನಮ್ಮ ತಂದೆ ತಾಯಿ ಚಿಲ್ಲರೆ ಅಂಗಡಿಯನ್ನು ಇಟ್ಟುಕೊಂಡಿದ್ದಾರೆ. ವ್ಯಾಪಾರ ಕಡಿಮೆ ಇರೋದ್ರಿಂದ ನನಗೆ ಓದಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಸರ್ಕಾರ ನೀವು ಸಹಾಯ ಮಾಡ್ತಾ ಇರೋದ್ರಿಂದ ನನಗೆ ಧನ್ಯವಾದಗಳು. ಮೋಹನ್. ನನ್ನ ಹೆಸರು ಮೋಹನ್ ಕುಮಾರ್. ನಾನು ಮಲ್ಲೇಶ್ವರಂ 80% ಸಂಘದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓದ್ತಾ ಇದ್ದೀನಿ. ಆದ್ದರಿಂದ ನನಗೆ ಓದಲು ಸಹಾಯ ಮಾಡಿಕೊಟ್ಟಿದ್ದೀನಿ. ಎಷ್ಟು ವರ್ಷ ಹೇಳಿ? 18 ವರ್ಷ, 18 ವರ್ಷ ಓದಲು ಸಹಾಯ ಮಾಡಿಕೊಟ್ಟಿದ್ದ ಸರ್ಕಾರಕ್ಕೆ ನೋಡಿ ಸರ್, ಚೆಕ್ ಮಾಡ್ಕೊಳ್ಳಿ ವಾಯ್ಸ್ ಒಂದ್ಸತಿ. ಸಾಕಲ್ಲ ನೋಡಿ, ಚೆಕ್ ಮಾಡ್ತೀನಿ. 100. ಹಲೋ, ಗೌರ್ಮೆಂಟಿಂದ ಬಂದಿರೋದು, ಸೆಂಟ್ರಲ್ ಗೌರ್ಮೆಂಟ್. ಆ ಊರ್ದೋಗಿ ಗೌರ್ಮೆಂಟಿಂದ ಬಂದಿರ್ತಾರೆ. ಅವ್ರಿಗೆ ಅವತ್ತಿಂದ ಅವತ್ತು ಸ್ಯಾಂಕ್ಷನ್ ಜೋರಾಗಿ ಮಾತಾಡಬೇಕು. ಹೇಳ್ಬೇಕಲ್ಲ, ಮಾತಾಡ್ತೀನಿ. ಮೋನ ಸುಮ್ಮನೆ ನೀನು ಹೇಳ್ಬೇಡ. ಹೇಳ ನಿಂದು ಡೌ ವಿಚಾರ ಹಳೇದು. ಹೇಳ ಮೋನ, ಹೇಳ. 1 ರೂಪಾಯಿ ವಿಚಾರ ಹೇಳ. ಹೇಳ. ಎಲ್ಲ ಸರ್ ನಿನ್ನೆ ಕ್ಯಾಂಟೀನ್ಗೆ ಹೋಗಿದ್ವಿ. ಸರ್ ಇಡ್ಲಿ ತಿನ್ನಕಂತ ಕುಂತಾಳ ಮುಂದೆ ರೂಪ ಅಂತ ಜಡೆ ಹೇಳ್ಬಿಟ್ಟು ನನ್ನೆಲ್ಲ ನೋಡಿ. ಸರ್ ಮಿಸ್ಸು ಪಾಠ ಮಾಡ್ತಾ ಇದ್ರಿ ನಮ್ಮ ಪ್ರಿನ್ಸಿಪಲ್. ಒಂದೊಂದ್ಸರಿ ಸ್ಪೆಷಲ್ ಕ್ಲಾಸ್ ಬಂದ್ರೆ ಬೇಕು ನೀವು ಕೂಗ್ಬಿಟ್ಟು ಜೋರಾಗಿ
ಅಲ್ರಿ ಜೋರಾಗಿ ಮಾತಾಡು ಮೋಹನ. ಜ್ವರ ಮಾತಾಡಿ ಹೌದಾ ಅವ್ರು ಪಿಟ ಮಾಡಿ ಮೇಲೆ ಹಾಕೋದು ಭಯಂಕರ ಸರ್ ಮೋಹನ, ತುಂಬಾ ಇದು ಮೋಹನ ಬಂದಿದ್ದಾನೆ. ಹೌದು ಸರ್, ಹೌದು. ಖುಷಿ ಆಗುತ್ತೆ. ಟೊಮೆಟೊ ನಿಮಗೆ ಮಸಾಲೆ ನನಗೆ ಕೊಟ್ಬಿಡಿ, ಎರಡು ನನಗೆ ಹಾಕ್ಬಿಡಿ ಸರ್, 2 ಹಾಕ್ಬಿಡಿ, 2 ಲಕ್ಷ ನನಗೆ ಹಾಕ್ತೀನಿ, ನಾನು ಕೊಡ್ತೀನಿ, ನಾನು ಕೊಟ್ಕೋತೀನಿ. ಇಮಿಡಿಯೇಟ್ ಆಗುತ್ತೆ ಸರ್. ಬೇರೆ ಬೇರೆ ಸಪ್ರೇಟ್ ಆಗಿ ಇರಲಿ ಬಿಡು, ಬೇಡ ಮೋಹನ. ಅದೇ ಸರ್ 9845 ಅದೇ ರೊಟ್ಟಿ ಬಂದು ಹಾಂ ಹೌದು ಸರ್, ನನ್ನ ಅದಕ್ಕೆ ಹಾಕಿ. ಅದಕ್ಕೆ ಮಾಡಲೇ ಹಿಂಗೆ ಹಾಂ ನನಗೆ ಮಾಡಿ ಹಾಕ್ಲಾ ಸರ್? ಮಾಡಿ ನನಗೆ ಮಾಡಿ ನನಗೆ ಮಾಡಿ. ಇದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಏನು ಬೇಡ ಅಲ್ಲ, ಅದೆಲ್ಲ ಏನು ಬೇಡ. ಅದೇ ಓಕೆ, ಕೇಂದ್ರ ಸರ್ಕಾರ ಹಂಗೆ ಓಕೆ. ಅಂದ್ರೆ ನಾವು ದುಡ್ಡು ಏನಕ್ಕೆ ಬಳಸ್ಬೇಕು ಸರ್ ಅದು? ನೀವು ಎಜುಕೇಶನ್ ಮಾತ್ರ ಬಳಸ್ಬೇಕು. ಎಷ್ಟು ಓಕೆ, ಇಂಜಿನಿಯರಿಂಗ್ ಏನೋ ಮಾಡ್ತೀರಾ, ಡಿಪ್ಲೊಮಾ ಮಾಡ್ತೀರಾ, ಆಯ್ತು ಸರ್. ಅದಕ್ಕೆ ಮಾತ್ರ ಬಳಸ್ಕೊಳ್ಳಿ. ಫ್ಯಾಮಿಲಿ ಕೊಟ್ಟು ಮತ್ತೆ ಕೊಟ್ಟು ಸರಿ. ಓಕೆನಾ? ಹ್ಞೂ, ಅದೇ ನಂಬರ್ ಸರ್, ಸೇಮ್ ಅಲ್ಲ? ಹಾಂ ಸೇಮ್ ನಂಬರ್. ಹಾಂ ಬಂತು ಸರ್, ಒಟ್ಟಿಗೆ 6321. ನಿಮ್ಗೆ ರೆಕಾರ್ಡಿಂಗ್ ಇದೆಯಾ ಸರ್? ಹಾ, ಇದೆ. ಓಕೆ ಸರ್. ಬಂತ ನೋಡಿ ಮತ್ತೆ ಇವಾಗ ಒಂದು ನಿಮಿಷ ಸರ್. ಒಂದು ಬಂದಿದೆ ಎರಡು ಟ್ರಾನ್ಸ್ಫಾರ್ಮೇಷನ್ ಆಗಲ್ಲ. ಒಂದು ಬಂದಿದೆ, ಇವ್ರು ನಿಮಗೆ ಕಳಿಸ್ತೀವಿ. ಹಾಂ ಮೆಸೇಜ್ ಬಂತು ಸರ್, ಮೆಸೇಜ್ ಬಂದು ಎಷ್ಟು ನಿಮಿಷಕ್ಕೆ ಬರುತ್ತೆ? ಬರುತ್ತೆ ಒಂದು 2 ನಿಮಿಷ ಬೇಕು. ಕೊಟ್ಟಾಕಾ? ಹಾಂ ಅದೇ ಅಪ್ಡೇಟ್ ಆಗಿದೆ, ಕೊಟ್ಟಾಕ. ಇನ್ನೊಂದು ಟ್ರಿಪ್ ಬರುತ್ತೆ ಇವ್ರದ್ದು ಓ ಟಿ ಪಿ. ಇಲ್ಲಿ ನೋಡಿ ಸರ್. ಹಾಂ ಸೇಮ್ ಆಗಲ್ಲ, ಇವ್ರಿಗೆ ಇನ್ನೊಂದು ಬರುತ್ತೆ ಓ ಟಿ ಪಿ ಬರುತ್ತೆ. ಓಕೆ ಸರ್. ನಂಬರ್ ಇವ್ರದ್ದೇ ಕೊಡ್ಬೇಕಾ ನಂದ? ಪರವಾಗಿಲ್ಲ ಸರ್. ನೀವು ಹೆಂಗೆ ಸಾಧ್ಯ ಅವ್ರಿಗೆ ಇದು ಮಾಡ್ಬಿಡಿ, ಅವ್ರಿಗೆ ಇದು ಮಾಡ ಓ ಟಿ ಪಿ ಬರ್ತಾರೆ ಇನ್ನೊಂದು 5321. 5321 ಹೌದು ಸರ್. ಇಬ್ಬರದು ಒಟ್ಟಿಗೆ ಬರ್ತಾ ಅಥವಾ ಗ್ಯಾಪ್ ಕೊಡ್ತಾ? 15 ನಿಮಿಷ ಗ್ಯಾಪ್ ಕೊಡುತ್ತಾ? ಓಕೆ ಓಕೆ ಸರ್, ಸರಿ. ಥ್ಯಾಂಕ್ ಯು ಸರ್. ಇದು ಬರ್ತಾನೆ ಮೆಸೇಜ್. ಹಾಂ ಬಂತು ಸರ್, ಬಂತು ಸರ್, ಬಂತಾ? ಬಂತು. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಗೊತ್ತಾಯ್ತಲ್ಲ ಅದಕ್ಕೆ ಬಳಸ್ಕೋಬೇಕು ಅಂತದ್ದು. ಯಾಕೆ ಕೇಳಿ? ಎಜುಕೇಷನ್ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ನಿಮಗೆ ನೆಕ್ಸ್ಟು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ಹಾಂ ಮುಂದೆ ಯಾವುದೋ ಇಷ್ಟು ಚಿಕ್ಕ ವಯಸ್ಸಿಗೆ ಬೆಳಕು ಅಂತ ಬಂದಿದ್ದಲ್ಲ ನಿಮಗೆ? ಏನು ಇವಾಗ ಆಡೋ ಹುಡುಗರಿಗೂ ಬಂದು ಆಡೋ ಹುಡುಗರಿಗೆ ಬರ್ತವೆ. ಎಲ್ಲ ಜನ್ರೇಷನ್ ಹೆಂಗೈತೆ ಸರ್. ಫುಡ್ಡು ಆಮೇಲೆ ಜೇನುತುಪ್ಪ ನಾವು ಮೊದಲೇ ನಾನು ಮೋಹನ ಜೇನ್ತು ಏನಾದ್ರು ಕಟ್ಟಿದ್ರೆ ಕೇಳಿ ಹೇಳ್ತಾನೆ. ಹುಡುಗರ ಕಿತ್ತು ಹಾಂ ಅದು ಜಾಸ್ತಿನೇ ಹುಡುಗರು ಕಿತ್ತಿ ಬಿಳಿಕೂರು ಜಾಸ್ತಿ ಆಗ್ಬಿಡ್ತು. ನಾನು ಬುಕ್ಕಲ್ಲಿ ಇಟ್ಕೊತಿದ್ದೆ. ಹಾ? ಇವ್ರಿಗೆ ತುಂಬ ಮಂದಿ ನಿಮ್ಗೆ ಬಂದೇ ಇಲ್ಲ. ಹೌದು 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 ಸರ್, ನೀವು ಬಂದಿಲ್ಲ, ಇವ್ರಿಗೆ ಬಂದಿಲ್ಲ. ಹೌದು ಸರ್. ನಾನು 4ನೇ ಕ್ಲಾಸಿಂದನೇ ಡೈ, ಹೌದಾ? 4ನೇ ಕ್ಲಾಸಿಂದನೇ ಡೈ ಹಚ್ಕೋತಾ ಇದ್ದೆ ನಾನು. ಅದಕ್ಕೆ ಸರಿ ಸರ್, ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಅದು ಆಮೇಲೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಓಕೆ ಸರ್ಕಾರಕ್ಕೆ ಧನ್ಯವಾದಗಳು. ನಮ್ಗೆ ಏನು ಇವತ್ತು ಒಂದು ಈ ಪ್ರೋತ್ಸಾಹನ ಕೊಟ್ಟು ಓದೋಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೋ ಅವ್ರಿಗೆ ಧನ್ಯವಾದ. ಹೋಗ್ತಾರೆ ಸರ್, ಹೊರಟ್ರಾ? ಫೋನ್ ಏನು ಬಂತು ಸರ್? ಅದೇ ಮತ್ತೆ ಈ ಕಡೆ ಒಂದು ಸರ್ ಇಲ್ಲಿ ಐವತ್ತು ಬುಕ್ ಐತೆ ಸರ್. ಈಗ ಆಯ್ತು ಸರಿ, ಬರಲಿ, ಆಮೇಲೆ ಸಿಗ್ತೀನಿ. ಹಾಂ, ಆಮೇಲೆ ಸಿಗ್ತೀನಿ. ಬೇಡ, ಆಮೇಲೆ ಸಿಗ್ತೀನಿ ತಗೋ. ಅವ್ನು ಹೋಗ್ಬಿಡ್ಲಿ, ಅವ್ನು ಡೌಟ್ ಬರುತ್ತೆ. ಆಮೇಲೆ ನಾವು ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಬಿಡಿ. ಹಾಂ, ಆಮೇಲೆ ಸಿಗ್ತೀನಿ. ಆಮೇಲೆ ಸಿಗ್ತೀನಿ. ಸುಳ್ಳು ಹೇಳಿ ನಾನು ತಾನೇ ಕೊಡ್ತಿರೋದು 1 ಲಕ್ಷ 10,000 ರೂಪಾಯಿ ಕೊಡ್ತೀನಿ. ಹಾಂ, ಏನು? ಹಾಂ, ಆಯ್ತು ಕುತ್ಕೋ, ಆಯ್ತು ಕುತ್ಕೊಳ್ಳಿ ಸ್ವಾಮಿ. ಅದೇ 10,000 ರೂಪಾಯಿ ಕೊಡ್ತೀನಿ. ಓಕೆ ಅಲ್ವಾ? ಹೌದಾ? ಏನು ಬಂದಿಲ್ಲ ಹಾಂ, ಹೋಗ್ತಾ ಇರ್ತಾರೆ ಅಲ್ಲೇ ನೋಡ್ಕೊಂಡು ಹೋಗ್ತಿರ್ತಾರೆ ಒಂದು ಕಡೆಯಿಂದ. ಇಲ್ಲ, ನಡ್ಕೊಂಡು ಮತ್ತೆ ಕಾರ್ ತೊಗೊಂಡು ಹೋಗ್ತಾರೆ. ಡ್ರೈವರ್ಗೆ ಫೋನ್ ಮಾಡಿದ್ರೆ ತೊಗೊಂಡ್ಬರ್ತಾನೆ, ಕಾರ್ ತೊಗೊಂಡು ಹೋಗ್ತಾನೆ. 2-3 ಗಾಡಿ ನಿಂತವ್ ನೋಡಿ. ಇದು ಯಾರ್ದು ಅಂತ ಗೊತ್ತಿಲ್ಲ, ಅಲ್ಲಿ ನಿಂತಿರೋ ಗಾಡಿ ಇದು ಯಾರ್ದು ಗೊತ್ತಿಲ್ಲ, ಯಾರ್ದೋ ಗೊತ್ತಿಲ್ಲ. ಸರಿ, ಬರ್ಲಾಂಗಾರೆ? ಹಾಂ, ಥ್ಯಾಂಕ್ ಯು. ಓಪನ್ ಮಾಡು, ಅಮೌಂಟ್ ಬಂತ? ಅಮೌಂಟ್ ಬಂತು. ಇಲ್ಲ, ಓಪನ್ ಮಾಡು. ನಿನಗೆ 10,000 ರೂಪಾಯಿ ಕೊಡ್ತೀನಿ ನಾನು ಅಷ್ಟೇ. ಓಪನ್ ಮಾಡಬಹುದು. ಓಪನ್ ಬೇಡ, ಸುಮ್ಮನೆ ಕಣ್ಣಿಗೆ ಬೀಳ್ತವೆ ಅವೆಲ್ಲ, ಯಾಕೆ ಬೇಕು?
ಇವತ್ತು ಕ್ಯಾಶ್ ಹೋಗಿ ನಾಳೆ ತೆಗೆಸ್ಕೊಂಡ್ ಬರ್ತೀನಿ, ನಾಳೆ ಸಿಗ್ತೀನಿ. ನನ್ನ ನಂಬರ್ ತಗೋಬೇಕಾರೆ ನಾಳೆ ಕೊಡ್ತೀನಿ. ಬರಲಾ? ಏನು ಹೇಳು, ಬರಲಾ? ಎಲ್ಲಿ ಗೊತ್ತಿದ್ಯಾ ನೀನು? ನಾನು ಹೋಗ್ತೀನಿ, ಮನೆಗೆ ಹೋಗ್ತೀನಿ ನಾನು. ನೋಡು. ಸರಿ ಬರಲಾ? ಸರಿ, ನಿಂಗೇನು ತೊಂದರೆ ಇಲ್ಲ ತಾನೇ? ಬಟ್ ಹೆಲ್ಪ್ ಮಾಡಿದ್ದೀನಿ ನಿಂಗೆ ನಾನು. 2 ಲಕ್ಷ ನಿನ್ನಿಂದನೂ ನಂಗೆ 1 ಲಕ್ಷ ಬಂತಲ್ಲ ಎಕ್ಸ್ಟ್ರಾ, ಪರವಾಗಿಲ್ವಾ? ಮಡ್ಕೊಳ್ಳ. ನಿಜವಲ್ಲ ಒಳ್ಳೆ ಮನಸ್ಸು ಮೋನ ನಿಂದು, ಒಳ್ಳೆ ಮನಸ್ಸು. ಇಲ್ಲ ನೋಡು, ಒಳಗಡೆ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್. ಹೌದಾ? ಇವೆಲ್ಲ ಬೇಡ. ಅವಾಗ ಇದು ಮಾಡಿದಾಗ ಏನು ಗೊತ್ತಾಯ್ತಾ? ಸೂಪರ್ ಕುರಿ ಅಂತ ಕಾಮಿಡಿ ಪ್ರೋಗ್ರಾಮ್ ಗೌರ್ಮೆಂಟ್ ನಮ್ಗೆ ಕೊಡ್ತಾರೆ. ಗೊತ್ತಾಯ್ತಾ?